ಹಾಯ್ ಫ್ರೆಂಡ್ಸ್, ಭಾರತದ ಕನಸು ಈಗ ನನಸಾಗಲಿದೆ. ಭಾರತ ಆ ಸ್ಥಾನವನ್ನ ಮುಟ್ಟೋದಕ್ಕೆ ಮತ್ತೊಂದು ಬಾರಿ ಹುಟ್ಟಿ ಬರಬೇಕು ಅಂತ ಭಾರತವನ್ನ ಯುರೋಪಿಯನ್ ದೇಶಗಳು ತಮಾಷೆ ಮಾಡ್ತಾ ಇದ್ವು. ಹೌದು, ಈಗ ನಾವು ಮಾತಾಡ್ತಿರೋದು ಭಾರತದ ಫಾರೆಕ್ಸ್ ರಿಸರ್ವ್ಸ್ ಬಗ್ಗೆ. ಅದರಲ್ಲೂ ಭಾರತವನ್ನ ಬಂಗಾರದ ಪಕ್ಷಿಯನ್ನಾಗಿ ಮಾಡಬಲ್ಲ ಗೋಲ್ಡ್ ರಿಸರ್ವ್ಸ್ ಬಗ್ಗೆ. ಯಾಕಂದ್ರೆ ಭಾರತ ತನ್ನ ಫಾರೆಕ್ಸ್ ರಿಸರ್ವ್ಸ್ ಅನ್ನ ಅಂದ್ರೆ ವಿದೇಶಿ ಮೀಸಲುಗಳಲ್ಲಿ ದಿಢೀರನೆ ಏರಿಕೆ ಕಂಡು ಬಂದಿದೆ. ಮತ್ತೊಂದು ಬಾರಿ ಯುರೋಪಿಯನ್ ಹಾಗೂ ಪಶ್ಚಿಮ ದೇಶಗಳನ್ನ ಯೋಚನೆಯಲ್ಲಿ ಮುಳುಗಿಸಿದೆ. ರೀಸೆಂಟ್ ಆಗಿ ರಿಪೋರ್ಟ್ಸ್ ಪ್ರಕಾರ ಕಳೆದ ಕೆಲವು ವಾರಗಳಲ್ಲಿ 5 ಬಿಲಿಯನ್ ಗಿಂತ ಹೆಚ್ಚು ಫಾರೆಕ್ಸ್ ರಿಸರ್ವ್ಸ್ ಅಲ್ಲಿ ಏರಿಕೆ ಕಂಡು ಬಂದಿದೆ. ಈಗ ಭಾರತ $696 ಬಿಲಿಯನ್ ಅನ್ನ ಮುಟ್ಟಿದೆ. ನಿಜವಾಗ್ಲೂ ಭಾರತಕ್ಕೆ ಇದೊಂದು ದೊಡ್ಡ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಿಮ್ಗೆ ಒಂದು ವಿಷಯದ ಬಗ್ಗೆ ಹೇಳ್ಬೇಕು. ಫಾರೆಕ್ಸ್ ರಿಸರ್ವ್ಸ್ ಗಿಂತ ದೊಡ್ಡ ನ್ಯೂಸ್ ಏನಂದ್ರೆ, ಭಾರತದ ಯಾವ ಇಲಾಖೆಯಿಂದ 900 ಟನ್ಸ್ ಬಂಗಾರವನ್ನ ಬ್ರಿಟಿಷರು ತೆಗೆದುಕೊಂಡು ಹೋಗಿದ್ರು ಅದೇ ಬಂಗಾರದ ಖಜಾನೆಯನ್ನ ಮತ್ತೆ ಓಪನ್ ಮಾಡುವ ಯೋಚನೆಯಲ್ಲಿದೆ ಭಾರತ. ಪ್ರತಿ ವರ್ಷ ಆ ಜಾಗದಿಂದ 750 ಕೆಜಿ ಬಂಗಾರವನ್ನ ಹೊರಗಡೆ ತೆಗೆಯಬಹುದು. ಇದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ನಾವು ಕೊಟ್ಟ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಜೈ ಹಿಂದ್ ಅಂತ ಕಾಮೆಂಟ್ ಮಾಡಿ. ಭಾರತಕ್ಕೆ ಅಪಾರ ಸಂಪತ್ತು ಹಾಗೂ ಶಕ್ತಿ ಇದೆ ಎಂಬುದನ್ನ ನಾವು ನಿರಂತರವಾಗಿ ಕೇಳ್ತಲೇ ಇರ್ತೀವಿ. ಆದ್ರೆ ಈ ಶಕ್ತಿಯನ್ನ ಗುರುತಿಸಿ ಸರಿಯಾದ ದಿಕ್ಕಿನಲ್ಲಿ ಉಪಯೋಗಿಸಿಕೊಂಡ್ರೆ ಭಾರತ ಏನ್ ಬೇಕಾದ್ರೂ ಸಾಧಿಸಬಲ್ಲದು. ಈಗ ಅದಕ್ಕೆ ಸಮಯ ಬಂದಿದೆ. ಭಾರತ ತನ್ನ ಶಕ್ತಿಯನ್ನ ಗುರುತಿಸ್ತಾ ಇದೆ. ಈಗ ಭಾರತ ತನ್ನ ಶಕ್ತಿಯನ್ನ ಬಳಸಿಕೊಂಡು ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಮುಂದಕ್ಕೆ ತೆಗೆದುಕೊಳ್ಳಲು ಸರಿಯಾದ ಹೆಜ್ಜೆಯನ್ನ ಹಾಕ್ತಾ ಇದೆ. ಪಾಶ್ಚಾತ್ಯ ರಾಷ್ಟ್ರಗಳಿಂದ ಯುರೋಪಿಯನ್ ದೇಶಗಳವರೆಗೂ ಎಲ್ಲರ ಮುಖದಲ್ಲೂ ಆಶ್ಚರ್ಯ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದು ಕಾಲದಲ್ಲಿ ಭಾರತದ ದುರ್ಬಲತೆಯನ್ನ ಬಳಸಿಕೊಂಡು ಬ್ರಿಟಿಷರು ಭಾರತೀಯರನ್ನ ಗುಲಾಮರನ್ನಾಗಿ ಮಾಡಿ ಅಂದ್ರೆ ಇಡೀ ದೇಶವನ್ನೇ ಗುಲಾಮ ದೇಶವಾಗಿ ಮಾಡಿಬಿಟ್ಟಿದ್ರು. ಇಂದು ಭಾರತ ಆ ದುರ್ಬಲತೆಯನ್ನೇ ತನ್ನ ಅತಿ ದೊಡ್ಡ ಶಕ್ತಿಯನ್ನಾಗಿ ಉಪಯೋಗಿಸ್ಕೊಳ್ತಾ ಇದೆ. ಭಾರತ ಒಂದೊಂದು ಹೆಜ್ಜೆಯನ್ನಿಟ್ಟು ಮುಂದಕ್ಕೆ ಸಾಗ್ತಾ ಇದೆ. ಆದ್ರೆ ಭಾರತ ಮಧ್ಯದಲ್ಲಿ ನಿಲ್ಲೋದಕ್ಕೆ ಸಿದ್ಧವಾಗಿಲ್ಲ. ಭಾರತ ತನ್ನ ಆರ್ಥಿಕ ಪ್ರಭಾವವನ್ನ ಜಗತ್ತಿಗೆ ತೋರಿಸೋವರೆಗೂ ಮತ್ತು ಮಹಾರಾಷ್ಟ್ರಗಳ ಸಾಲಿನಲ್ಲಿ ಸ್ಥಾನವನ್ನ ಪಡೆಯುವವರೆಗೂ ಹಿಂದೆಟು ಹಾಕದು. ಭಾರತ ಇದನ್ನ ಹೇಗೆ ಸಾಧಿಸುತ್ತೆ ಅಂತ ನೀವೇನಾದ್ರೂ ಕೇಳಿದ್ರೆ ಅದು ಚಿನ್ನದ ಭಂಡಾರಗಳು ಹಾಗೂ ವಿದೇಶಿ ವಿನಿಮಯ ಸಂಗ್ರಹಗಳನ್ನ ಹೆಚ್ಚಿಸೋದನ್ನೇ ಗುರಿಯಾಗಿಟ್ಕೊಂಡಿದೆ. ಭಾರತ ಇದನ್ನ ಸಾಧಿಸುತ್ತೆ. ಇತ್ತೀಚೆಗೆ ಕೆಲವು ವಾರಗಳಿಂದ ಭಾರತ ದೇಶದ ವಿದೇಶಿ ವಿನಿಮಯ ಸಂಗ್ರಹಗಳು ನಿರಂತರವಾಗಿ ಏರಿಕೆ ಆಗ್ತಾ ಬರ್ತಿವೆ. ಪ್ರಾರಂಭದಲ್ಲಿ ರೂಪಾಯಿ ಮೌಲ್ಯವನ್ನ ಸ್ಥಿರಪಡಿಸಲು ಕೆಲವು ಆರ್ಥಿಕ ಹೊಡೆತಗಳನ್ನ ಭಾರತ ಅನುಭವಿಸಬೇಕಾಗಿ ಬಂತು. ಆದ್ರೂ ಕೂಡ ಈ ವರ್ಷ ರಿಸರ್ವ್ಸ್ ನಿರಂತರವಾಗಿ ಏರಿಕೆ ಆಗ್ತಿದೆ. 2 ವಾರಗಳ ಹಿಂದೆ RBI ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕಿನ ವಿದೇಶಿ ವಿನಿಮಯ ಸಂಗ್ರಹಗಳು $692 ಬಿಲಿಯನ್ ಅನ್ನ ತಲುಪಿದ್ವು. ಇದೀಗ ಪ್ರಕಟವಾದ ವರದಿಗಳ ಪ್ರಕಾರ ಕಳೆದ ವಾರವೂ ಕೂಡ ನಮ್ಮ ಫಾರೆಕ್ಸ್ ರಿಸರ್ವ್ಸ್ ಅದ್ಭುತವಾದ ಏರಿಕೆಯನ್ನ ಕಂಡಿವೆ. ಅಂದ್ರೆ $5 ಬಿಲಿಯನ್ ಗಳ ವೃದ್ಧಿಯೊಂದಿಗೆ ಈಗ ಅದರ ಬೆಲೆ $696 ಬಿಲಿಯನ್ ಅನ್ನ ತಲುಪಿದೆ ಎಂದು RBI ಸ್ಪಷ್ಟಪಡಿಸಿದೆ. ಕೆಲವು ಜನರು ಭಾರತದಲ್ಲಿ ಇನ್ನೂ ಬಡತನ ಇದೆ, ಬೆಲೆಗಳು ಆಕಾಶವನ್ನ ಮುಟ್ತಾ ಇವೆ, ಇನ್ಫ್ಲೇಷನ್ ಹೆಚ್ಚಾಗ್ತಿದೆ ಅಂತ ಹೇಳ್ತಿದ್ದಾರೆ. ಚಿನ್ನ, ಪೆಟ್ರೋಲ್, ಡೀಸೆಲ್ ಎಲ್ಲಾ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಸಾಮಾನ್ಯ ಜನರಿಗೆ ತುಂಬಾನೇ ಕಷ್ಟವಾಗ್ತಿದೆ. ಇಂತಹ ಸಂದರ್ಭಗಳಲ್ಲಿ ಭಾರತಕ್ಕೆ ಈ ಸಂಗ್ರಹಗಳು ಯಾಕೆ ಅಷ್ಟೊಂದು ಮುಖ್ಯ? ಅದರಿಂದ ಸಾಮಾನ್ಯ ಜನರಿಗೇನು ಲಾಭ ಅಂತ ನೀವು ಯೋಚಿಸಬಹುದು. ಫ್ರೆಂಡ್ಸ್, ಸರಳವಾಗಿ ಹೇಳ್ಬೇಕಂದ್ರೆ ಇದು ದೇಶದ ತುರ್ತು ನಿಧಿ. ಅಗತ್ಯ ಸಮಯದಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಸ್ಥಿರಗೊಳಿಸಲು ಇದನ್ನ ಉಪಯೋಗಿಸಲಾಗುತ್ತೆ. ಅಷ್ಟೇ ಅಲ್ಲದೆ ರೂಪಾಯಿ ಮೌಲ್ಯವನ್ನ ನಿಯಂತ್ರಿಸಲು ನಮ್ಮ RBI ಇದನ್ನ ಉಪಯೋಗಿಸುತ್ತೆ. ಆದ್ರೆ ಭಾರತೀಯ ರೂಪಾಯಿಯನ್ನ ಡಾಲರ್ಗೆ ಹೋಲಿಕೆ ಮಾಡಿದ್ರೆ ನಿರಂತರವಾಗಿ ರೂಪಾಯಿ ತನ್ನ ಬೆಲೆಯನ್ನ ಕಳ್ಕೊಳ್ತಾ ಇದೆ ಅಂತ ನಿಮ್ಗೆ ಅನಿಸಬಹುದು. ಹೌದು, ಭಾರತದ ರೂಪಾಯಿ ಡಾಲರ್ಗೆ ಹೋಲಿಸಿದ್ರೆ ತನ್ನ ಬೆಲೆಯನ್ನ ಕಳ್ಕೊತಾ ಇದೆ ಅನ್ನೋದು ನಿಜ. ಆದ್ರೆ RBI ಕಳೆದ ಕೆಲವು ವರ್ಷಗಳಲ್ಲಿ ಈ ವಿನಿಮಯ ಸಂಗ್ರಹಗಳನ್ನ ರೂಪಾಯಿಯನ್ನ ರಕ್ಷಿಸಲು ತುಂಬಾ ಸಲ ಉಪಯೋಗ ಮಾಡಿಕೊಂಡಿದೆ. ಇಲ್ದಿದ್ರೆ ಈಗಾಗಲೇ ರೂಪಾಯಿಯ ಬೆಲೆ $1ಗೆ 90 ರೂಪಾಯಿಗಿಂತ ಹೆಚ್ಚಿರ್ತಾ ಇತ್ತು. RBI ನ ಫಾರೆಕ್ಸ್ ರಿಸರ್ವ್ಸ್ ಗಳು ದೇಶದ ಆರ್ಥಿಕ ವ್ಯವಸ್ಥೆಗೆ ಒಂದು ಭದ್ರತೆಯ ಕವಚ ಅಂತ ಹೇಳ್ಬಹುದು. ಇದು ರೂಪಾಯಿಯನ್ನ ಸ್ಥಿರವಾಗಿರಿಸುತ್ತೆ, ಆಮದು ಬಿಲ್ಲುಗಳನ್ನ ಪಾವತಿಸಲು ಇವು ಸಹಾಯವನ್ನ ಮಾಡುತ್ತೆ ಹಾಗೂ ಆರ್ಥಿಕ ಸಂಕಷ್ಟಗಳಿಂದ ರಕ್ಷಿಸುತ್ತೆ. ರಿಸರ್ವ್ಸ್ ಎಷ್ಟು ದೊಡ್ಡದಾಗ್ತಾ ಹೋದ್ರೆ ದೇಶದ ಆರ್ಥಿಕ ಆತ್ಮವಿಶ್ವಾಸ ಕೂಡ ಅಷ್ಟೇ ಬಲಿಷ್ಠವಾಗಿರುತ್ತೆ. ಭಾರತ ದೇಶದ ವಿದೇಶಿ ವಿನಿಮಯ ಸಂಗ್ರಹಗಳು ಏರಿಕೆ ಆಗ್ತಾ ಇದೆ ಅಂದ್ರೆ ನಿಜಕ್ಕೂ ದೇಶದ ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗುತ್ತಲೇ ಹೋಗುತ್ತೆ. ಇದರಿಂದ ಭಾರತ ದೇಶ ತನ್ನ ಮೇಲೆ ತನಗೆ ಇರುವ ನಂಬಿಕೆಯನ್ನ ಪ್ರಪಂಚಕ್ಕೆ ತಿಳಿಸ್ತಾ ಇದೆ. ಅದಕ್ಕೆ ಇತರೆ ದೇಶಗಳು ಹಾಗೂ ವಿದೇಶಿ ಹೂಡಿಕೆದಾರರು ಕೂಡ ಭಾರತ ದೇಶದ ಮೇಲೆ ನಂಬಿಕೆಯನ್ನ ಇಡ್ತಾ ಇದ್ದಾರೆ. ನೀವು ಈ ಚಾರ್ಟ್ ಅನ್ನ ಗಮನಿಸಿದ್ರೆ ಕಳೆದ ವರ್ಷದಲ್ಲಿ ಮೇ ತಿಂಗಳಲ್ಲಿ ಭಾರತ ದೇಶದ ಫಾರೆಕ್ಸ್ ರಿಸರ್ವ್ಸ್ ಗಳು ಸುಮಾರು $646 ಬಿಲಿಯನ್ ಇತ್ತು. ನಂತರ ಸೆಪ್ಟೆಂಬರ್ ಅಲ್ಲಿ
$704 ಬಿಲಿಯನ್ ಅನ್ನ ತಲುಪಿದೆ. ಇದು ಇಲ್ಲಿಯವರೆಗೂ ಅತಿ ದೊಡ್ಡ ಮಟ್ಟ. ನಂತರ ಫಾರೆಕ್ಸ್ ರಿಸರ್ವ್ಸ್ ಸ್ವಲ್ಪ ಕುಸಿತ ಕಂಡ್ರೂ ಕೂಡ ಈ ವರ್ಷದಲ್ಲಿ ನಿಧಾನಕ್ಕೆ ಏರಿಕೆಯಾಗುತ್ತಾ ಮೇ ತಿಂಗಳ ಕೊನೆಯ ವಾರದಲ್ಲಿ $692 ಬಿಲಿಯನ್ ಅನ್ನ ತಲುಪಿದೆ. ಆದ್ರೆ ಪ್ರಸ್ತುತ ಬರ್ತಾ ಇರುವ ಡೇಟಾ ಪ್ರಕಾರ ಅದು $696 ಬಿಲಿಯನ್ ಅನ್ನು ಕೂಡ ದಾಟಿದೆ. ಅಂದ್ರೆ ಇನ್ನು ಕೇವಲ $8 ಬಿಲಿಯನ್ ಹೆಚ್ಚಾದ್ರೆ ಭಾರತ ದೇಶದ ಫಾರೆಕ್ಸ್ ರಿಸರ್ವ್ಸ್ ನ ಚರಿತ್ರೆಯಲ್ಲೇ ಎಲ್ಲಾ ದಾಖಲೆಗಳನ್ನ ಮುರಿಯುವುದು ಇದೇ ಮೊದಲ ಬಾರಿಗೆ ಆಗುತ್ತೆ. ಇದು ಕೇವಲ 1 ಅಥವಾ 2 ವಾರದ ವಿಷಯ ಮಾತ್ರ. ಆದಷ್ಟು ಬೇಗ ಅದು ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಇದಕ್ಕಿಂತಲೂ ಮುಖ್ಯವಾಗಿ ಭಾರತ ಮತ್ತೆ ಚಿನ್ನದ ಹಕ್ಕಿಯಾಗಿ ಬದಲಾಗಲಿದೆ. ಹೌದು, ನೀವು ಕೇಳಿದ್ದು ನಿಜ. ಒಂದು ಕಾಲದಲ್ಲಿ ಭಾರತವನ್ನ ಚಿನ್ನದ ಹಕ್ಕಿ ಎಂದು ಕರೆಯಲಾಗ್ತಾ ಇತ್ತು. ದೇಶದಲ್ಲಿ ದೊಡ್ಡ ಪ್ರಮಾಣದ ಚಿನ್ನದ ಭಂಡಾರಗಳಿದ್ವು. ಅವುಗಳಲ್ಲಿ ಒಂದು ಕರ್ನಾಟಕದಲ್ಲಿದೆ. ಸ್ವತಂತ್ರಕ್ಕೂ ಮೊದಲು ಈ ಗಣಿ 900 ಟನ್ಗೂ ಹೆಚ್ಚು ಚಿನ್ನವನ್ನ ಕೊಟ್ಟು ಬ್ರಿಟಿಷರನ್ನ ಶ್ರೀಮಂತರನ್ನಾಗಿ ಮಾಡಿತು. ನಾವು ಮಾತಾಡ್ತಿರೋದು ನಮ್ಮ ಕರ್ನಾಟಕದಲ್ಲಿ ಇರುವ KGF ಬಗ್ಗೆ, ಅಂದ್ರೆ ಕೋಲಾರ್ ಗೋಲ್ಡ್ ಫೀಲ್ಡ್ ಬಗ್ಗೆ ಮಾತಾಡ್ತಿದೀವಿ. ಇದನ್ನ 79 ವರ್ಷಗಳ ನಂತರ ಮತ್ತೆ ಓಪನ್ ಮಾಡಲು ತಯಾರಿಗಳನ್ನ ನಡೆಸ್ತಾ ಇದ್ದಾರೆ. ಕೋಲಾರದ ಗೋಲ್ಡ್ ಫೀಲ್ಡ್ ಬ್ರಿಟಿಷರ ಕಾಲದಲ್ಲಿ ಇದು ಭಾರತದ ಅತಿ ದೊಡ್ಡ ಚಿನ್ನದ ಗಣಿಯಾಗಿತ್ತು. ಬ್ರಿಟಿಷರ ಕಾಲದಲ್ಲಿ ಇಲ್ಲಿಂದ ಪ್ರತಿ ವರ್ಷ 100 ಟನ್ಸ್ ಬಂಗಾರ ಸಿಗ್ತಾ ಇತ್ತು. 1880ರಿಂದ 120 ವರ್ಷಗಳವರೆಗೂ 900 ಟನ್ಗಿಂತ ಹೆಚ್ಚು ಚಿನ್ನವನ್ನ ಇಲ್ಲಿ ಹೊರಗೆ ತೆಗೆಯಲಾಗಿದೆ. ಇದರಲ್ಲಿ ಭಾರತ ಕೂಡ ಸ್ವಲ್ಪ ಬಂಗಾರವನ್ನ ತೆಗೆದುಕೊಂಡಿದೆ. ಆದ್ರೆ 2001ರಲ್ಲಿ ಹಾಳ ಹೆಚ್ಚಾಗಿದ್ರಿಂದ ಹಾಗೂ ಆಧುನಿಕ ಯಂತ್ರಗಳು ಇಲ್ಲದೆ ಇರೋದ್ರಿಂದ ಈ ಗಣಿಯಲ್ಲಿ ತೋಡುವುದನ್ನ ನಿಲ್ಲಿಸಲಾಗುತ್ತೆ. ಆದ್ರೆ ಈಗ ಮತ್ತೆ ಅದನ್ನ ಓಪನ್ ಮಾಡೋದಕ್ಕೆ ಸಿದ್ಧತೆಗಳು ನಡೀತಾ ಇವೆ ಅಂತ. ಯಾಕಂದ್ರೆ ಈಗ ಭಾರತ ದೇಶದ ಬಳಿ ಹೆಚ್ಚು ಆಳದವರೆಗೂ ಹಗೆಯುವಂತಹ ಆಧುನಿಕ ಯಂತ್ರಗಳು ಕೂಡ ಇವೆ. ಅಂದ್ರೆ ಇಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬಂಗಾರದ ಭಂಡಾರ ಇದೆ ಅಂತ ಪ್ರೂವ್ ಆದ್ರೆ ದೇಶಕ್ಕೆ ಲಕ್ಷಾಂತರ ಕೋಟಿ ಲಾಭವಾಗುತ್ತೆ. ವರದಿಗಳ ಪ್ರಕಾರ ಈ ಬಂಗಾರದ ಗಣಿಯಿಂದ ವರ್ಷಕ್ಕೆ ಸುಮಾರು 750 ಕಿಲೋಗಿಂತ ಹೆಚ್ಚಿನ ಮಟ್ಟದ ಚಿನ್ನವನ್ನ ಇಲ್ಲಿ ಹಗೆದು ತೆಗೆದುಕೊಳ್ಳಬಹುದು ಅಂತ ಎಕ್ಸ್ಪರ್ಟ್ಸ್ ಅಂದಾಜಿಸಿದ್ದಾರೆ. ಇದರ ಫಲವಾಗಿ ಭಾರತ ಇತರೆ ದೇಶಗಳಿಂದ ಚಿನ್ನವನ್ನ ಖರೀದಿ ಮಾಡಬೇಕಾಗಿಲ್ಲ. ಅಂದ್ರೆ ಬಂಗಾರಕ್ಕಾಗಿ ಇತರೆ ದೇಶಗಳ ಮೇಲೆ ಡಿಪೆಂಡ್ ಆಗುವ ಅವಶ್ಯಕತೆ ನಮಗೆ ಇರೋದಿಲ್ಲ. ಹಾಗೂ ವಿದೇಶಿ ವಿನಿಮಯ ದ್ರವ್ಯವು ನಮಗೆ ಉಳಿತಾಯವಾಗುತ್ತೆ. ಅಂದ್ರೆ ಈಗ ಭಾರತ ದೇಶದ ಮೈನಿಂಗ್ ಲಾರಿಗಳು ಮತ್ತೆ ಗಣಿಗಳಿಂದ ಚಿನ್ನದ ಕಲ್ಲುಗಳನ್ನ ಸಾಗಿಸಲು ಸಿದ್ಧವಾಗಿವೆ. ಅವುಗಳಿಗೆ ಕೂಡ ಈಗ ಒಳ್ಳೆಯ ದಿನಗಳು ಬರಲಿವೆ. ಅವುಗಳ ಜೊತೆಗೆ ಅನೇಕ ಕಾರ್ಮಿಕರ ಬದುಕುಗಳು ಚಿನ್ನದಂತೆ ಪ್ರಕಾಶಿಸಬಹುದಾಗಿದೆ. ಯಾಕಂದ್ರೆ ಕೋಲಾರ ಗೋಲ್ಡ್ ಫೀಲ್ಡ್ ಅಂದ್ರೆ KGF ನ ಪ್ರಾಂತ್ಯದಲ್ಲಿ ಈ ಗಣಿಗಳನ್ನ ನಂಬಿಕೊಂಡು ಈ ಗಣಿ ಮತ್ತೆ ಓಪನ್ ಆಗುತ್ತದೆ ಎಂಬ ನಂಬಿಕೆಯಲ್ಲಿ ಅನೇಕ ಕಾರ್ಮಿಕರು ಹಾಗೂ ನಿರುದ್ಯೋಗಿಗಳು ಕಾಯ್ತಾ ಇದ್ದಾರೆ. ಇಲ್ಲಿ ಕೆಲಸಗಳು ಮತ್ತೆ ಪ್ರಾರಂಭವಾದ್ರೆ ಅವರ ಮುಂದಿನ ಭವಿಷ್ಯ ಸುರಕ್ಷಿತವಾಗುತ್ತೆ. ಫ್ರೆಂಡ್ಸ್, ಭಾರತ ದೇಶ ಮತ್ತೆ ಈ ಗಣಿಯಿಂದ ಚಿನ್ನವನ್ನ ತೆಗಿಬೇಕಾ ಬೇಡವಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಧನ್ಯವಾದಗಳು. ಇದು ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಇನ್ನೂ ಹಲವಾರು ಮಾಹಿತಿಯನ್ನು ಕೊಡುವ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.